ನೋಡಿ ಇಲ್ಲಿ ಗೆಣಸಿಂದು ಕಟ್ಲೆಟ್ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಟ್ಯಾಟೊ ಅಂತೇಳಿ ಬರುತ್ತೆ ನೋಡಿ, ಗೆಣಸ್ ಅಂಥೇಳಿ ಅದರದ್ದು ಕಟ್ಲೆಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಟ್ಲೆಟು. ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಕಟ್ಲೆಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಖಾರವಾಗಿ ಸ್ವೀಟಾಗಿ ಸೂಪರಾಗಿರುತ್ತೆ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ. ನೀವು ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ ಚಿಕ್ಕದು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ. ನೋಡಿ ಎಣ್ಣೆ ಕಾದಿದೆ. ಇಲ್ಲಿ ಈರುಳ್ಳಿ ಹಾಕ್ತಾ ಇದ್ದೀನಿ. ನೋಡಿ ಈಗ ಈರುಳ್ಳಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ದೊಡ್ಡದು ಈರುಳ್ಳಿನೇ ತೊಗೊಂಡಿದ್ದೇನೆ ಸ್ನೇಹಿತರೆ, ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು. ಇದನ್ನೀಗ ನಾವು ಫ್ರೈ ಮಾಡಬೇಕಾಗತ್ತೆ. ಇದಕ್ಕೆ 1 ಮೆಣಸು ಕೂಡ ಹಾಕ್ತಾ ಇದ್ದೀನಿ. 1 ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ನೋಡಿ ಇಷ್ಟು ಮೆತ್ತಗಾದ ಮೇಲೆ ಸಾಕು. ಇದನ್ನು ಹೀಗೆ ಬಿಡ್ತೇನೆ ಆರಲಿಕ್ಕೆ. ನೋಡಿ ಇಲ್ಲಿ ನಾನು ಸ್ವೀಟ್ ಪೊಟ್ಯಾಟೋನ ಕುಕ್ಕರಿಗೆ ಹಾಕಿ ಕುದಿಸಿದ್ದೇನೆ. ಇದನ್ನೆಲ್ಲ ಈಗ ಈ ಥರ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಹೆಚ್ಚಿಕೊಳ್ಳಿ ಇದನ್ನು ಕೈಯಿಂದ ಎಲ್ಲ. ನೋಡಿ ಈ ಥರ ಈಗ ಪುಡಿ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕಾಯಿ ಮೆಣಸನ್ನು ಹಾಕಿದ್ದೇವೆ, ನೋಡಿ ಹಾಕ್ಕೊಳ್ಳಿ. ನೋಡಿ ಸ್ವಲ್ಪ ಬ್ಲ್ಯಾಕ್ ಪೇಪರನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ. ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಕಟ್ ಮಾಡಿಟ್ಟಿರೋಂಥ ಕರಿಬೇವು ಸೊಪ್ಪು. ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ, ಕಟ್ ಮಾಡಿಟ್ಟಿರೋವಂಥದ್ದು. ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹುಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಎಲ್ಲನೂ. ಇದು ಹೊಂದೋ ರೀತಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ. ಇದನ್ನೀಗ ಅದು ಇನ್ನೂ ನಾವು ಈರುಳ್ಳಿ ಏನು ಫ್ರೈ ಮಾಡಿದ್ದೀವಲ್ಲ ಅದು ಸುಡ್ತಾ ಇದೆ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆದಮೇಲೆ ಇದನ್ನು ಹಾಕ್ಕೊಳ್ಳೋಣ. ಅದನ್ನು ನೋಡಿ ಮಿಕ್ಸ್ ಆದಮೇಲೆ ಈರುಳ್ಳಿ ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಸುಡ್ತಿರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊತೀನಿ, ಚೆನ್ನಾಗಿ ಹೊಂದಬೇಕು ಇದೆಲ್ಲ. ಈಗ ಈರುಳ್ಳಿ ಮಸಾಲೆಗಳು ಚೆನ್ನಾಗಿ. ನೋಡಿ ಇಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಉಂಡೆ ಕಟ್ಕೊಳ್ಳಿ. ಈ ಥರ ನೋಡಿ ನಮಗೆ ಕರೆಕ್ಟ್ ಆಗಬೇಕು, ಎಲ್ಲಿಯೂ ಒಡೆದಿರಬಾರ್ದು. ನೋಡಿ ಈ ಥರ ಎಲ್ಲವನ್ನು ಮಾಡಿ ಇದೇ ಥರ ನಾನೀಗ ರೆಡಿ ಮಾಡಿ ಇಟ್ಕೋತೇನೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ. ನೋಡಿ ಇಲ್ಲಿ ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಕಾರ್ನ್ ಫ್ಲೇಕ್ಸನ್ನು ತೊಗೊಂಡು ಇದನ್ನು ನಾನೀಗ ಮಿಕ್ಸಿ ಮಾಡ್ತೇನೆ ಪುಡಿಯಾಗಿ. ನೋಡಿ ಈ ಥರ ತರಿಯಾಗಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಕಾರ್ನ್ ಫ್ಲೇಕ್ಸ್ದು. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಬ್ಲ್ಯಾಕ್ ಪೇಪರನ್ನು ಹಾಕ್ತೇನೆ. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ತೇನೆ. ನೋಡಿ ಇಲ್ಲಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ತೇನೆ ನೀರು ಹಾಕಿ. ಗಂಟಿಲ್ಲದಾಗೆ ಕಲಿಸ್ಬೇಕಾಗತ್ತೆ ಈ ಥರ ನೀರು ಹಾಕ್ಕೊಂಡು. ನೋಡಿ ಇಲ್ಲಿ ಏನು ಮಾಡಿಟ್ಟಿರೋಂಥ ಕಟ್ಲೆಟ್ಟು ನೋಡಿ ಈ ಥರ ಇದನ್ನು ನಾವು ತಗೋಬೇಕಾಗತ್ತೆ. ನೋಡಿ ಇಲ್ಲಿ ನಾವು ಕಾರ್ನ್ ಫ್ಲೇಕ್ಸಲ್ಲಿ ಹಾಕಿ ಈ ಥರ ಮಾಡಬೇಕು. ನೋಡಿ ಈ ಥರನೇ ಎಲ್ಲವನ್ನು ಮಾಡಿ ಇಟ್ಕೋಬೇಕಾಗತ್ತೆ ನಾವು. ಇದೇ ಥರ ಈಗ ಎಲ್ಲವನ್ನು ರೆಡಿ ಮಾಡಿ ಎತ್ತಿ ಇಟ್ಕೋತೇನೆ. ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಬನ್ನೀಗ ನೋಡಿ ನಾನು ಈ ಕಡೆ ಮಾಡುವಾಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಮಾಡಿಟ್ಟಿರುವಂಥ ಕಟ್ಲೆಟನ್ನು ಒಂದೊಂದಾಗಿ ಹಾಕ್ತೇನೆ. ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ, ಗ್ಯಾಸನ್ನು ಸ್ಲೋ ಮಾಡ್ಕೊಳ್ಳಿ. ಎಷ್ಟು ಹಿಡಿಯುತ್ತೋ ಅಷ್ಟು ನೀವು ಹಾಕ್ಕೊಳ್ಳಿ ಇದರೊಳಗಡೆ. ನೋಡಿ ಈಗ
ನಾನು ಈ ಥರ ಹಾಕಿದ್ದೀನಿ. ಸ್ಲೋ ಉರಿಯಲ್ಲಿ ಫ್ರೈ ಮಾಡಬೇಕಾಗತ್ತೆ, ಹೈ ಫ್ಲೇಮನ್ನು ಇಡ್ಲಿಕ್ಕೆ ಹೋಗಬೇಡಿ. ನೋಡಿ ಈಗ ಒಂದೊಂದೇನ ತಿರುಗಿಸಿ ಹಾಕ್ತೀನಿ ನಾನು. ನೋಡಿ ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ಇವು ಗ್ಯಾಸ್ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಇಟ್ಟರೆ ಅಂತೂ ಇದಾಗುತ್ತೆ, ಒಡೆದು ಬಿಡ್ತಾವೆಲ್ಲ. ನೋಡಿ ಈ ಥರ ಇದನ್ನು ಮಾಡ್ಕೊಳ್ಳಿ. ನೋಡಿ ಈಗ ಟರ್ನ್ ಮಾಡಿ ಹಾಕ್ತೇನೆ. ನೋಡಿ ಈ ಥರ ಎಲ್ಲವನ್ನು ಟರ್ನ್ ಮಾಡಿ ಹಾಕ್ಕೊಳ್ಳಿ ಇದೇ ಥರ. ನೋಡಿ ಈ ಥರ. ಈಗ ನೋಡಿ ಇಲ್ಲಿ ಕಟ್ಲೆಟ್ಗಳು ರೆಡಿ ಆಗಿದ್ದಾವೆ. ಒಂದೊಂದೇ ನಾನೀಗ ತೆಗಿತಾ ಹೋಗ್ತೇನೆ ಸ್ನೇಹಿತರೆ. ನೋಡಿ ಎಲ್ಲವನ್ನು ನೋಡಿ, ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ. ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.